आयुष्यभर ज्या मानसिकतेमध्ये अनेक संकट येतात, ती संकट आपल्यापुरती मर्यादित ठेवून सरांनी आपला कार्यकाळ अशा प्रकारे केला की अनेकाच्या आयुष्यामध्ये सुंदर प्रकाश पडला. ते सुंदर प्रकाशामुळेच आज तुम्ही आम्ही सगळेजण या ठिकाणी 90व्या वाढदिवसानिमित्त या ठिकाणी आलो. सर, तुम्हाला पुन्हा एक वेळेस मी सर्वांच्या वतीने सर्वांना मार्गदर्शन करायचंय. ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರ ಪರವಾಗಿ ನಾನು ಕೋರ್ತಾ ಇದ್ದೇನೆ. ಇವತ್ತು ಇಲ್ಲಿ ಸೇರಿದಂತ ಎಲ್ಲರೂ प्रीतीಯಿಂದ ಶ್ರೀಯುತ लक्ष्मण जामदार ಅವರು त्यांच्याबरोबर जे काही काम केले आणि त्यांचा शिष्यवर्ग इथं जे पुण्यामधून येऊन इथं उपस्थित राहून त्यांच्या जन्मापासून ಮಾಡಲಿಕ್ಕೆ ಇಲ್ಲಿ ಕರೆಸಿದಂಗಾಗಿದೆ. ಯಾಕಂದ್ರೆ ಯಾವುದೇ ವಿಷಯವನ್ನ ಅವರಿಗೆ ಉಳಿಸಿಲ್ಲ. ಶ್ರೀಯುತ ಲಕ್ಷ್ಮಣ ಜಾಮದಾರ್ ಅವರು ಪ್ರಾರಂಭ ಮಾಡಿ ಅಲ್ಲಿಯೇ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದ್ದು ತಮಗೆಲ್ಲ ಗೊತ್ತಿದೆ. ಈಗ ಅಲ್ಲಿ ಚಿರಂಜೀವಿ ಡಾಕ್ಟರ್ ರಂಜಿತ್ ಅವರು ಅವರ ಸೊಸೆ ಹಾಗೂ ಶ್ರೀಯುತ ಪ್ರೀತಿ ಸಂಕೇತ್ ಇವರ ಜೊತೆ ಅಲ್ಲಿ ಪುಣೆಯಲ್ಲಿ ಇದ್ದುಕೊಂಡು ನಂತರ ಮಧ್ಯ ಮಧ್ಯದಲ್ಲಿ ಅವರಿಗೆ ಬರುವಾಗ ರಾಮದುರ್ಗದಲ್ಲಿ ಇರುವ ಅವರ ಮಗಳು ಶ್ರೀಮತಿ ಹೇಮಾ ಮತ್ತು ಯಶವಂತ ಪೇಟೆ ಹಾಗೂ ಮೊಮ್ಮಕ್ಕಳಾದಂತ ವಿಜಯ್ ಹಾಗೂ ಸಾಗರ್ ಹಾಗೂ ಅವರ ಧರ್ಮಪತ್ನಿಯಾದಂತ ಶ್ರೀಮತಿ ರತ್ನ ಹಾಗೂ ಇವರು ಏಳಿಗೆಗಾಗಿ ಈಗಲೂ ಸಹ ಇಷ್ಟು ಇಳಿ ವಯಸ್ಸಿನಲ್ಲಿ ಪ್ರತಿನಿತ್ಯ ತಮ್ಮ ಜೀವನ ಪದ್ಧತಿಯನ್ನು ಎಂದಿಗೂ ಬದಲಾವಣೆ ಮಾಡಿಕೊಳ್ಳದೆ ಶಿಸ್ತುಬದ್ಧ ಜೀವನ ಈ ಎಲ್ಲರ ಜೊತೆ ಬಂತು. ಯಾವುದೇ ರೀತಿಯ ಭೇದ ಭಾವಗಳಿದೆ, ಯಾರ ಜೊತೆ ವಾದ ವಿವಾದಗಳಿದೆ, ಎಲ್ಲರ ಜೊತೆ ಒಂದುಗೂಡಿ ತಮ್ಮ ಜೀವನವನ್ನು ಏನು ಕಲಿತಾ ಇದ್ದಾರೆ. ಅವರಿಗೆ ಇನ್ನೂ ದೀರ್ಘಾಯುಷ್ಯ ಪರಮಾತ್ಮ ನೀಡಲಿ. 3ನೇ ವರ್ಷದ ಹುಟ್ಟುಹಬ್ಬವನ್ನು ನಾವೆಲ್ಲ ಸೇರಿಕೊಂಡು ಆಚರಿಸಿಕವಾಗಿ ಬಹಳ ಆರೋಗ್ಯಕರವಾಗಿದ್ದಾರೆ. ಅವರು ತಮ್ಮ ಜೀವನ ಏನು, ತಮ್ಮ ವಾಕಿಂಗ್ ಟೈಮಿಗೆ ವಾಕಿಂಗ್ ಬೆಳಿಗ್ಗೆ ಕೆಲಸಗಳನ್ನ ತಮ್ಮವರ ಅವರ ಜೊತೆ ನಡೆದುಕೊಳ್ಳುವಂತ ರೀತಿ ನೋಡಿದ್ರೆ ಬಹಳ ಅನ್ಯೋನ್ಯತೆಯಿಂದ ಇರ್ತಾರೆ. ಅವ್ರ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಈಗಾಗಲೇ ಮರುಮಕ್ಕಳು ಅವರು ಬಂದಿದ್ದಾರೆ. ಆ ಮರುಮಕ್ಕಳ ಜೊತೆ ಸಹ ಅವರು ಅತ್ಯಂತ ಸಂತೋಷವಾಗಿ ಕಾಲವನ್ನು ಕಲಿತಾ ಇದ್ದಾರೆ. ಇದೇ ರೀತಿ ಸಂತೋಷವಾಗಿ ಬರುವಂತ ಅವರಿಗೆ ಕೊಡಲಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಇಲ್ಲಿ ಸೇರಿದಂತಹ ಎಲ್ಲ ಬಂಧು ಬಾಂಧವರಿಗೆ ಶ್ರೀ ಲಕ್ಷ್ಮಣ ಜಾಮದಾರ್ ಅವರ 90ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಬಂದಂತಹ ತಮ್ಮೆಲ್ಲರಿಗೂ ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಜಾಮದಾರ್ ಹಾಗೂ ಪೇಟೆ ಪರಿವಾರದ ವತಿಯಿಂದ ತುಂಬು ಧನ್ಯವಾದಗಳು ಹೇಳ್ತಾ अनेक जे जामदार साहेबांचे वाढदिवसाला जो पुण्याहून त्यांच्या सहभागी आणि शिष्यबंधू इथं येऊन आपण व्यक्त केलेला समाधानाला मी आभार आहे. धन्यवाद. अದೇ ರೀತಿ ಎಲ್ಲ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತೊಮ್ಮೆ ಶ್ರೀಯುತ ಲಕ್ಷ್ಮಣ ಜಾಮದಾರ್ ಅವರಿಗೆ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ 90ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೊಡ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. जय हिंद, जय कर्नाटक. सरांचं जे जीवन पद्धती आहे ती कशा प्रकारची होती, सिंपल लिव्हिंग अँड हाय थिंकिंग अशा प्रकारचे सरांच्या वरती मार्गदर्शन या ठिकाणी केलेलं आहे. आणि खरोखरच सरांच्या संदर्भात आणखीन एक मुद्दा जर सांगायचं म्हटलं तर सरांचे जे वडील आहेत त्या वडिलांनी या ठिकाणी या राजवाड्यामध्ये त्या गढीमध्ये एक चांगल्या प्रकारचं काम केलेलं आहे. त्या ठिकाणी सरांच्या वडिलांनी साहित्य पुण्याला नव्हतं तर सहा त्या 6 बजेमध्ये माझी ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ.
ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬನಿ ತುಂಬಿ ನೀನಿಟ್ಟ ಸಾಂತ್ವನ. ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ, ನೀ ಅಮೃತಧಾರೆ ಕೋಟಿ ಜನ್ಮ ಜೊತೆಗಾತೀನಿ, ಅಮೃತಧಾರೆ ಇಹಕು ಪರಕು ಸಂಗಾತಿ. ಭುವಿ ಕೆನ್ನೆ ತುಂಬ ಮುಗಿಲು ಸುರಿದ ಮುತ್ತಿನ ಗುರುತು, ನನ್ನ ಎದೆಯ ತುಂಬ ಅವಳು ಬಂದ ಹೆಜ್ಜೆಯ ಗುರುತು, ಹೆಜ್ಜೆಗೆಜ್ಜೆಯ ಸವಿಸತ್ತು ಪ್ರೇಮನಾದವು ಎದೆ ಮುಗಿಲಿನಲ್ಲಿ. कसं राहायचं, काय करायचं हे सर्व आमच्या लहान मुलांना आमच्या शिवबाईंना सर्वांना सांगितलं. ह्या पद्धतीने आपलं जीवन सांगितलं. सर्वांनी असं राहायला पाहिजे. समाजाला आपलं एक काम पडलं पाहिजे. समाजामध्ये आपलं काम काय प्रत्येक समाजामध्ये काम जर केलं नाही आपल्या घरात काम व्यवस्थित राहायला पाहिजे हे विचार सांगितलं. त्यानंतर त्या 9 वर्षामध्ये मी कुठं होतो, काय होतो, काय होतो त्या दृष्टिकोनातून मी थोडीशी काही माहिती माझा जन्म 11 तारखेला 11 पुण्यावरून चंद्रकांत देशपांडे शिक्षणाधिकारी, जिल्हा परिषद शिक्षणाधिकारी ते देशपांडे साहेब संध्याकाळी 4 वाजता धावणीला आले. त्यामुळे काय करायचं त्यांनी शाळा बघितली. त्यामुळे वसतिगृह वसतिगृहात दाखवलं मी. वसतिगृहात जेवले ते मुलांच्याबरोबर काय खाली भाकरी पिठलं आणि भात. ते त्यांना शाळा आवडली, शिक्षण पद्धती आवडली. ते म्हटले तुम्हाला जिल्हा परिषद शिक्षण पुरस्कार देणार आहे मी 1979ला 1979ला. जिल्हा परिषद पुरस्कार मिळणार आहे. मी देऊ शकतो जिल्हा परिषदमध्ये सत्कार करून घ्या. 1979ला मी जिल्हा परिषद घेऊन मला सत्कार. त्यानंतर आवडी समजा वापरावा लागलो. आमचा मुलगा साजरा करायला येतील. परत हे वापरावरनं पुण्यावरनं वगैरे दावडीवरनं सगळे शिक्षक लोक आलेले आहेत. एवढा लांब प्रवास करून आले ते केवळ माझ्या बाबांसाठी. त्यांचे पण मनापासून हार्दिक आभार. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬನಿ ತುಂಬಿ ನೀನಿಟ್ಟ ಸಾಂತ್ವನ. ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ, ನೀ ಅಮೃತಧಾರೆ ಕೋಟಿ ಜನ್ಮ ಜೊತೆಗಾತೀನಿ, ಅಮೃತಧಾರೆ ಇಹಕು ಪರಕು ಸಂಗಾತಿ. ಭುವಿ ಕೆನ್ನೆ ತುಂಬ ಮುಗಿಲು ಸುರಿದ ಮುತ್ತಿನ ಗುರುತು, ನನ್ನ ಎದೆಯ ತುಂಬ
ಗೆಜ್ಜೆಗೆಜ್ಜೆಯ ಸವಿ